ಸ್ನೇಹಿತರೆ, ಕರ್ಣ ಏನಾದ್ರೂ ಪಾಂಡವರ ಜೊತೆ ಸೇರ್ಕೊಂಡಿದ್ರೆ ಮಹಾಭಾರತ ಯುದ್ಧದಲ್ಲಿ ಏನಾಗ್ತಾ ಇತ್ತು ಒಮ್ಮೆ ಯೋಚಿಸಿ. ನನಗ್ ಕೇಳಿದ್ರೆ ಮಹಾಭಾರತ ಅನ್ನೋ ಯುದ್ಧನೇ ಆಗ್ತಾ ಇರಲಿಲ್ಲ. ಯಾಕಂದ್ರೆ ದುರ್ಯೋಧನನ ಅರ್ಧ ಶಕ್ತಿ ಇದ್ದದ್ದೇ ಆ ಕರ್ಣನಲ್ಲಿ. ಯಾವಾಗ ಆ ಕರ್ಣನೇ ತನ್ನ ಪಕ್ಷದಲ್ಲಿಲ್ಲ ಅಂತ ಆತನಿಗೆ ಗೊತ್ತಾಗ್ತಾ ಇತ್ತು, ದುರ್ಯೋಧನ ಅಲ್ಲೇ ತನ್ನ ಯುದ್ಧದ ದುಸ್ಸಾಹಸವನ್ನ ಕೈ ಬಿಡ್ತಾ ಇದ್ದ. ಇನ್ನು ಧರ್ಮರಾಜನಿಗೆ ಈ ಸುದ್ದಿ ಗೊತ್ತಾಗಿದ್ರೆ ಎಲ್ಲದಕ್ಕಿಂತ ಮುಂಚೆ ಆತ ತನ್ನ ಪದವಿಯನ್ನ ಕರ್ಣನಿಗೆ ಕೊಡ್ತಾ ಇದ್ದ. ಅಣ್ಣ, ನೀನೇ ರಾಜ್ಯಭಾರವನ್ನ ಮಾಡು ಅಂತ ಹೇಳ್ತಾ ಇದ್ದ. ಇನ್ನು ಅರ್ಜುನ ಕರ್ಣ ಒಂದೇ ಕಡೆಯಿಂದ ಯುದ್ಧ ಮಾಡಿದರೆ ಎದುರುಗಡೆ ಯಾರಾದರೂ ನಿಲ್ಲಲಿಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಇಲ್ಲ. ಇಬ್ಬರದ್ದು ಅಜೇಯ ಶಕ್ತಿಯಾಗಿ ಪರಿವರ್ತನೆ ಆಗ್ತಾ ಇತ್ತು. ನಾನು ಇಲ್ಲಿ ತನಕ ಹೇಳಿದ್ದೆಲ್ಲ ಆದರೆ ಅನ್ನೋ ಒಂದು ಲೈನಿನೊಂದಿಗೆ. ವಾಸ್ತವವಾಗಿ ನಡೆದದ್ದೇನು? ಕರ್ಣ ಆರಿಸಿಕೊಂಡಿದ್ದು ತನ್ನ ಮಿತ್ರ ದುರ್ಯೋಧನನ್ನ. ಆತ ಹೇಳ್ತಾನೆ, ಯಾರೂ ಸಹ ನನ್ನ ಜೊತೆ ನಿಲ್ಲಿಲ್ಲ. ಆವಾಗ ಈ ದುರ್ಯೋಧನ ನನ್ನ ಜೊತೆ ನಿಂತ್ಕೊಂಡ, ನನ್ನ ಮೇಲೆ ಭರವಸೆಯನ್ನ ತೋರಿಸ್ದ. ಈಗ ಪದವಿಯ ಆಸೆಗೆ ನಾನು ಈತನನ್ನ ಬಿಟ್ಟು ಹೋಗೋದು ಕಿಂಚಿತ್ತೂ ಸಹ ಧರ್ಮವಲ್ಲ, ಅಧರ್ಮ ಅಂತ ಹೇಳ್ತಾನೆ. ಇದೇ ಅವನ ನಿಷ್ಠೆ, ಇದೇ ಅವನ ಶಾಪನು ಅಂತ ಹೇಳ್ಬಹುದು. ಯಾಕಂದ್ರೆ ಆತನಿಗೂ ಸಹ ಗೊತ್ತಿತ್ತು ದುರ್ಯೋಧನ ಅಧರ್ಮಿ ಅಂತ. ಆದರೆ ಆ ಅಧರ್ಮಿಯ ಜೊತೆ ಸಹ ನಿಂತು ಆತ ತನ್ನ ಧರ್ಮವನ್ನ ತೋರಿಸ್ಕೊಡ್ತಾನೆ. ಕರ್ಣ ಗೆಲ್ಲಿಲ್ಲ, ಆದರೆ ಆತನ ಮಿತ್ರನಿಷ್ಠೆ ಇರಬಹುದು, ಆತನ ಧರ್ಮವನ್ನ ಇರಬಹುದು, ನಾವು ಇಂದಿಗೂ ಸಹ ನೆನಪಿಸ್ಕೊಳ್ತೇವೆ. ಇದೇ ಆತನ ಗೆಲುವು ಇರಬಹುದು. ಈ ಕಥೆ ನಿಮಗಿಷ್ಟ ಆದ್ರೆ ಈಗಲೇ ಲೈಕ್ ಬಟನ್ ಅನ್ನ ಒತ್ತಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ನೆಕ್ಸ್ಟ್ ಯಾವ ಕತೆ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.